ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಆತ್ಮೀಯ 10ನೇ ತರಗತಿ ವಿದ್ಯಾರ್ಥಿಗಳೇ, ಅಂತೂ ಇಂತೂ ಎಲ್ಲರೂ ಕೂಡ ಕಷ್ಟಪಟ್ಟು ಇಷ್ಟಪಟ್ಟು ಓದಿ 10ನೇ ತರಗತಿ ಪರೀಕ್ಷೆಯನ್ನ ಬರೆದು ಮುಗಿಸಿದ್ದೀರಾ. ಸುಮಾರು ವಿದ್ಯಾರ್ಥಿಗಳು ಇದೇ ಸಂದರ್ಭದಲ್ಲಿ ಕೆಲವು ಪ್ರಶ್ನೆಗಳನ್ನ ಕಮೆಂಟ್ ಮೂಲಕ ಕೇಳ್ತಾ ಇದ್ದೀರಾ. ಸೊ ಹಾಗಾಗಿ ಇವತ್ತಿನ ವಿಡಿಯೋನಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನ ಕೊಡ್ತಕ್ಕಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಮೊದಲನೇದಾಗಿ ಎಲ್ಲಾ ವಿದ್ಯಾರ್ಥಿಗಳಿಗೂ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, 2024-25ನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಅಂದ್ರೆ ನೀವು 10ನೇ ತರಗತಿಗೆ ಬಂದಾಗಿಂದ ಕೂಡ ಇದುವರೆಗೂ ಸಾಕಷ್ಟು ವಿದ್ಯಾರ್ಥಿಗಳು ಶ್ರಮ ಪಟ್ಟು ಇಷ್ಟಪಟ್ಟು ಓದಿದ್ದೀರಾ. ಹಗಲು ರಾತ್ರಿ ಅಂದೇನೆ ಒಂದು ಗುರಿಯನ್ನ ತಲುಪುವ ಸಲುವಾಗಿ ಎಲ್ಲರೂ ಕೂಡ ನಿರಂತರವಾದ ಪರಿಶ್ರಮವನ್ನ ಪಟ್ಟಿದ್ದೀರಾ. ಕೊನೆಗೂ SSLC ಪರೀಕ್ಷೆಗಳು ಮುಗಿದಾಗಿದೆ. ಈಗ ಎಲ್ರಿಗೂ ಕೂಡ ರಜಾ ಸಿಕ್ಕಿದೆ. ಮೊದಲನೇದಾಗಿ ನಾನ್ ನಿಮ್ಗೆ ಏನ್ ಹೇಳೋದು ಅಂತ ಹೇಳಿದ್ರೆ, ಎಕ್ಸಾಮ್ ಆಗಿದೆ, ಇಷ್ಟು ದಿನ ಒತ್ತಡದ ಜೀವನದಲ್ಲಿದ್ರಿ. ಬೇಗ ಎದ್ದೇಳ್ಬೇಕು, ಟ್ಯೂಷನ್ಗೆ ಹೋಗ್ಬೇಕು, ಸ್ಕೂಲ್ಗೆ ಹೋಗ್ಬೇಕು, ಅಸೈನ್ಮೆಂಟ್ ಬರೀಬೇಕು, ಟೆಸ್ಟ್ಗೆ ರೆಡಿ ಆಗ್ಬೇಕು, ಈ ರೀತಿ ಟೆನ್ಷನ್ಸ್ ಅಲ್ಲಿ ಇದ್ರಿ. ಇವಾಗ ಯಾವುದೇ ರೀತಿಯಾದಂತಹ ಟೆನ್ಷನ್ ಇಲ್ಲ, ಆರಾಮಾಗಿ ಇದ್ದೀರಾ ಅಂತ ಹೇಳಿ ಅನ್ಕೊಳ್ತಾನೆ. ಹಾಗೆ ಈ ಟೈಮಲ್ಲಿ ನೀವು ರೆಸ್ಟ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ, ಇಷ್ಟು ದಿನ ಒತ್ತಡದಲ್ಲೇ ಕಾಲವನ್ನ ಕಳೆದ್ಬಿಟ್ಟಿದ್ದೀರಾ. ಈಗ ಅಟ್ಲೀಸ್ಟ್ ಸ್ವಲ್ಪ ನೀವು ರಿಲ್ಯಾಕ್ಸ್ ಮಾಡಿ, ಹಾಗೆ ಈ ಸಮಯದಲ್ಲಿ ನಿಮ್ಗೆ ಇಷ್ಟ ಆಗಿರ್ತಕ್ಕಂತಹ ಮೂವೀಸ್ ನೋಡಿ, ನಿಮ್ಗೆ ಏನ್ ತಿನ್ಬೇಕು ಅಂತ ಅನ್ಸುತ್ತೋ ಅದನ್ನ ತಿನ್ನಿ. ಹಾಗೆ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಟೈಮ್ ಅನ್ನ ಸ್ಪೆಂಡ್ ಮಾಡಿ. ಹಾಗೆ ನಿಮ್ಗೆ ಇಷ್ಟ ಆಗಿರ್ತಕ್ಕಂತಹ ಆಕ್ಟಿವಿಟಿ, ಸ್ಪೋರ್ಟ್ಸ್ ಆಗಿರ್ಬೋದು, ಅಥವಾ ಸಿಂಗಿಂಗ್ ಆಗಿರ್ಬೋದು, ಡ್ಯಾನ್ಸಿಂಗ್ ಆಗಿರ್ಬೋದು, ಪೇಂಟಿಂಗ್ ಆಗಿರ್ಬೋದು, ಈ ಎಲ್ಲ ಆಕ್ಟಿವಿಟಿಗಳಲ್ಲಿ ತೊಡಕೊಳ್ಳಿ. ಹಾಗೆ ನಿಮ್ಗೆ ಇಷ್ಟವಾಗಿರ್ತಕ್ಕಂತಹ ಪುಸ್ತಕಗಳನ್ನ ಓದಿ. ಈ ರೀತಿ ನೀವು ಟೈಮ್ ಅನ್ನ ಪಾಸ್ ಮಾಡ್ಬೋದು ಅಂತ ಹೇಳಿ ಹೇಳ್ತಾ, ಹಾಗೆ ನನಗೆ ಕಮೆಂಟ್ ಬಂದಿರತಕ್ಕಂತಹ ವಿಷಯಗಳ ಮೇಲೆ ನಾನು ಇವಾಗ ಆ ಪ್ರಶ್ನೆಗಳನ್ನ ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ಹಾಗೆ ಮೊದಲನೇದಾಗಿ ಏನು ಅಂತ ಹೇಳಿದ್ರೆ, SSLC ಪರೀಕ್ಷೆಗಳು ಮುಗಿದಿದೆ. ಹಾಗೆ ಇದೇ ತಿಂಗಳ ಏಪ್ರಿಲ್ 15ನೇ ತಾರೀಕಿನಿಂದ ಮೌಲ್ಯಮಾಪನ ಕೂಡ ಪ್ರಾರಂಭ ಆಗುತ್ತೆ. ನಿಮ್ಗೆಲ್ಲ ಗೊತ್ತಿರ್ಬೋದು, ನಿಮ್ಮ ಜಿಲ್ಲೆಯ ಪತ್ರಿಕೆಗಳು ಬೇರೆ ಜಿಲ್ಲೆಗೆ ಹೋಗುತ್ತೆ, ಬೇರೆ ಜಿಲ್ಲೆಯ ಪತ್ರಿಕೆಗಳು ನಿಮ್ಮ ಜಿಲ್ಲೆಗೆ ಬಂದಿರುತ್ತೆ. ಈ ರೀತಿ ಲ್ಯಾಂಗ್ವೇಜಸ್ ಒಂದ್ ಕಡೆ, ಕೋರ್ಸ್ ಸಬ್ಜೆಕ್ಟ್ ಒಂದ್ ಕಡೆ, ಈ ರೀತಿ ನಿಮ್ಮ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಆಗುತ್ತೆ. ಸಾಕಷ್ಟು ವಿದ್ಯಾರ್ಥಿಗಳು ಉತ್ತರ ಪತ್ರಿಕೆಗೆ ಸಂಬಂಧಿಸಿದಂತೆ, ಉತ್ತರ ಪತ್ರಿಕೆಯಲ್ಲಿ ನೀವು ಮಾಡಿರ್ತಕ್ಕಂತಹ ದೋಷಗಳಿಗೆ ಸಂಬಂಧಿಸಿದಂತೆ ಕಮೆಂಟ್ ಹಾಕಿದ್ದೀರಾ. ಇದಕ್ಕೆ ನಾನು ಆನ್ಸರ್ನ ಮಾಡ್ತೀನಿ. ಮೊದಲನೇದಾಗಿ ಒಬ್ಬ ವಿದ್ಯಾರ್ಥಿ ಕಮೆಂಟ್ ಮಾಡಿದ್ರು, ಮ್ಯಾಮ್ ನಾನು ರಿಜಿಸ್ಟರ್ ನಂಬರ್ನ ಬರೆಯುವಾಗ ತಿದ್ದುಬಿಟ್ಟಿದ್ದೀನಿ ಮ್ಯಾಮ್, ಏನಾದ್ರೂ ಆಗುತ್ತಾ, ನನಗೆ ರಿಸಲ್ಟ್ ಕರೆಕ್ಟ್ ಆಗಿ ಬರುತ್ತಾ ಅಂತ ಹೇಳಿ ಕೇಳಿದ್ರಿ. ಏನು ಪರವಾಗಿಲ್ಲ ಮಕ್ಕಳೇ, ರಿಸಲ್ಟ್ ಬಂದೇ ಬರುತ್ತೆ. ನೀವೇನಾದ್ರೂ ಅಲ್ಪ ಸ್ವಲ್ಪ ತಿದ್ದಿದ್ರು ಕೂಡ AML ಶೀಟ್ ನಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಇರೋದ್ರಿಂದ ಅಲ್ಲಿ ಇಲ್ಲಿ ಟ್ಯಾಲಿ ಮಾಡಿ ನೋಡ್ಬಿಟ್ಟು ನಿಮ್ಮ ರಿಜಿಸ್ಟರ್ ನಂಬರ್ನ ಸರಿ ಮಾಡ್ಕೊಳ್ತಾರೆ. ಹಾಗಾಗಿ ಏನು ಭಯ ಪಡ್ತಕ್ಕಂತಹ ಅವಶ್ಯಕತೆ ಇಲ್ಲ. ಖಂಡಿತ ನಿಮ್ಗೆ ರಿಸಲ್ಟ್ ಬಂದೇ ಬರುತ್ತೆ. ಇನ್ನು ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ಮೇಡಮ್ ನಾನು ಉತ್ತರಗಳನ್ನ ಬರೀತಕ್ಕಂತಹ ಸಂದರ್ಭದಲ್ಲಿ ಪೇಜ್ ಅನ್ನ ಮಿಸ್ ಆಗಿ ಬಿಟ್ಬಿಟ್ಟಿದೀನಿ, ಮಾರ್ಕ್ಸ್ ಕೊಡ್ತಾರಾ ಅಂತ ಹೇಳಿ ಕೇಳಿದೀರಾ. ಖಂಡಿತ ಕೊಡಲ್ಲ ಅಂತ ಏನಿಲ್ಲ ಮಕ್ಕಳೇ. ಬೈ ಮಿಸ್ ಆಗಿ ಪೇಜ್ ಅನ್ನ ಬಿಟ್ಟಿರ್ತಕ್ಕಂಥದ್ದಲ್ವಾ ನೀವು, ಏನ್ ತೊಂದರೆ ಇಲ್ಲ. ಪೇಜ್ ಬಿಟ್ಟಿದ್ರು ಪರವಾಗಿಲ್ಲ, ಆ ಪೇಜ್ ನ ಒಂದು ಕಾರ್ಡ್ ಹಾಕ್ಬಿಟ್ಟು ಸ್ಟ್ರೈಕ್ ಔಟ್ ಮಾಡ್ಬಿಟ್ಟು ಒಂದು ಲೈನ್ ಅನ್ನ ಎಳೆದ್ಬಿಟ್ಟು ಮುಂದಿನ ಆನ್ಸರ್ಸ್ ನ ಇವ್ಯಾಲ್ಯೂಯೇಟ್ ಮಾಡ್ತಾರೆ. ಇನ್ನ ನಂತರ ಮೇಡಮ್ ಒಂದೇ ಕ್ವಶನ್ಗೆ 2 ಆನ್ಸರ್ ಬರ್ದಿದ್ದೀನಿ MCQs ಅಲ್ಲಿ, ಮಾರ್ಕ್ಸ್ ಕೊಡ್ತಾರಾ ಅಂತ ಹೇಳಿ ಕೇಳಿದೀರಾ. ಸೊ ಈ ರೀತಿ ಒಂದೇ ಪ್ರಶ್ನೆಗೆ 2 ಉತ್ತರಗಳನ್ನ ಬರೆದಾಗ ಮಾರ್ಕ್ಸ್ ಕೊಡ್ತಕ್ಕಂತಹ ಸಾಧ್ಯತೆಗಳು 100ಕ್ಕೆ 80 ಭಾಗ ಇರೋದಿಲ್ಲ ಅಂತ ಹೇಳಿ ನಾನು ಹೇಳ್ತೀನಿ. ಆಮೇಲೆ ನಂತರ ಏನ್ ಕೇಳಿದೀರಾ ಅಂತ ಹೇಳಿದ್ರೆ, ಮೇಡಮ್ ನಾನು ಪೆನ್ ಚೇಂಜ್ ಮಾಡ್ಬಿಟ್ಟಿದೀನಿ ಬರೀತಕ್ಕಂತಹ ಸಂದರ್ಭದಲ್ಲಿ ಪೇಪರ್ ವ್ಯಾಲ್ಯೂಯೇಷನ್ ಮಾಡ್ತಾರೋ ಇಲ್ವೋ ಅಂತ ಹೇಳಿ ಕೇಳಿದೀರಾ. ಖಂಡಿತ ವ್ಯಾಲ್ಯೂಯೇಷನ್ ಮಾಡೇ ಮಾಡ್ತಾರೆ. ಆ ಸಂದರ್ಭದಲ್ಲಿ ನಿಮ್ಮ ಕೊಠಡಿಯ ಮೇಲ್ವಿಚಾರಕರಿಗೆ ಹೇಳಿರ್ತೀರಾ ತಾನೆ. ಸೊ ಹಾಗಾಗಿ ನೀವು ಆ ಪೆನ್ ಚೇಂಜ್ ಮಾಡಿದ್ರು ಕೂಡ ನಿಮ್ಮ ಪತ್ರಿಕೆಯನ್ನ ವ್ಯಾಲ್ಯೂಯೇಷನ್ ಮಾಡೇ ಮಾಡಿರ್ತಾರೆ. ಆಮೇಲೆ ಮತ್ತೆ ಇಂಪಾರ್ಟೆಂಟ್ ಆಗಿ ಸುಮಾರು ಕಮೆಂಟ್ಗಳು ನನಗೆ ಏನ್ ಬಂದಿದೆ ಅಂತ ಹೇಳಿದ್ರೆ, ಮೇಡಮ್ ನಾನು ಪ್ರಶ್ನೆ ಪತ್ರಿಕೆನಲ್ಲಿರ್ತಕ್ಕಂತಹ ಪ್ರಶ್ನೆ ಸಂಖ್ಯೆಯನ್ನ ಹಾಕಿಲ್ಲ, ನಾನು ಬೇರೆ ಪ್ರಶ್ನೆ ಸಂಖ್ಯೆಯನ್ನ ಹಾಕ್ಬಿಟ್ಟಿದೀನಿ, ಮಾರ್ಕ್ಸ್ ಕೊಡ್ತಾರಾ ಅಂತ ಹೇಳಿ ಕೇಳ್ತಾ ಇದ್ದೀರಾ. ಇಲ್ಲಿ ಇವ್ಯಾಲ್ಯೂಯೇಟರ್ಗೆ ಎಲ್ಲೋ ಒಂದು ಕಡೆ ಗೊಂದಲ ಆಗುತ್ತೆ ನೀವು ಈ ರೀತಿ ಬರೆದಾಗ. ಯಾಕಂದ್ರೆ ಅಲ್ಲಿ ಪ್ರಶ್ನೆ ಸಂಖ್ಯೆ ಆ ಉತ್ತರವನ್ನ ಇರ್ಬೇಕು ಅಂತ ಹೇಳಿ ಇವ್ಯಾಲ್ಯೂಯೇಟರ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆದ್ರೆ ನೀವು ಯಾವ್ದೋ ಕ್ವಶನ್ ನಂಬರ್ ಹಾಕಿ ಆನ್ಸರ್ ನ ಬರೆದ್ರೆ ಅದು ತಪ್ಪಾಗಲ್ವಾ. ಸೊ ಹಾಗಾಗಿ ಆ ಮಾರ್ಕ್ಸ್ ಕೊಡ್ತಾರೋ ಬಿಡ್ತಾರಾ ಅಂತಕ್ಕಂಥದ್ದು ಅದು ಇವ್ಯಾಲ್ಯೂಯೇಟರ್ಗೆ ಬಿಟ್ಟಿದ್ದು ಅಂತಾನೆ ನಾನು ಹೇಳ್ಬೋದು. ಮತ್ತೆ ಸುಮಾರು ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ ಕನ್ನಡ ವಿಷಯದಲ್ಲಿ, ಮ್ಯಾಮ್ ಪ್ರಬಂಧ 1 ಪೇಜ್ ಬರ್ದಿದ್ದೀನಿ ಎಷ್ಟು ಮಾರ್ಕ್ಸ್ ಕೊಡ್ತಾರೆ, ಅರ್ಧ ಪೇಜ್ ಬರ್ದಿದ್ದೀನಿ ಎಷ್ಟು ಮಾರ್ಕ್ಸ್ ಕೊಡ್ತಾರೆ, ಈ ರೀತಿ ಕೇಳ್ತಾ ಇದ್ರಿ. 1 ಪೇಜು ಅರ್ಧ ಪೇಜಿಗೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಅಂತ ನಾವು ಹೇಳಕ್ಕಾಗಲ್ಲ. ಯಾಕಂದ್ರೆ ಮೌಲ್ಯಮಾಪನ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ನೀವು ಬರೆದಿರ್ತಕ್ಕಂತಹ ಕಂಟೆಂಟ್ ಅನ್ನ ಗಮನಿಸ್ತಾರೆ, ಯಾವ ಪಾಯಿಂಟ್ಸ್ ನೀವು ಕವರ್ ಮಾಡಿದೀರಾ ಅನ್ನೋದನ್ನ ನೋಡ್ತಾರೆ. ಅದನ್ನ ಬಿಟ್ಟು 5 ಪೇಜ್ ಇದೆ, 6 ಪೇಜ್ ಇದೆ, 3 ಪೇಜ್ ಇದೆ, ಜಾಸ್ತಿ ಮಾರ್ಕ್ಸ್ ಕೊಡ್ಬೇಕು ಅನ್ನೋ ತರ ಇರೋದಿಲ್ಲ ಮಕ್ಕಳೇ.
ಹಾಗಾಗಿ ಏನು ಚಿಂತೆ ಮಾಡಬೇಡಿ, ಮಾರ್ಕ್ಸ್ ಅನ್ನ ಕೊಟ್ಟೆ ಕೊಡ್ತಾರೆ. ಆಮೇಲೆ ಮತ್ತೆ ಕೆಲವು ವಿದ್ಯಾರ್ಥಿಗಳು ಹೇಳಿದೀರಾ, ಮ್ಯಾಮ್ ಸ್ಟಾರ್ಟಿಂಗ್ 2 ಪೇಜಲ್ಲಿ ಅಕ್ಷರಗಳನ್ನು ತುಂಬಾ ಚೆನ್ನಾಗಿ ಬರ್ದಿದ್ದೀನಿ, ಆಮೇಲೆ ತುಂಬಾ ಕೆಟ್ಟದಾಗಿ ಬರ್ದ್ಬಿಟ್ಟಿದೀನಿ ಮ್ಯಾಮ್, ಕರೆಕ್ಷನ್ ಮಾಡ್ತಾರಾ, ಮಾರ್ಕ್ಸ್ ಕೊಡ್ತಾರಾ, ಮಾರ್ಕ್ಸ್ ಏನಾದ್ರು ಕಟ್ ಮಾಡ್ತಾರಾ ಅಂತ ಹೇಳಿ ಕೇಳಿದೀರಾ. ನೀವು ಬರ್ದಿರ್ತಕ್ಕಂತಹ ಉತ್ತರಗಳು ಮೌಲ್ಯಮಾಪಕರಿಗೆ ಅರ್ಥ ಆಗೋ ತರ ಇರಬೇಕು. ಪ್ರಾರಂಭದಲ್ಲಿ ಚೆನ್ನಾಗಿ ಬರ್ದಿರ್ತೀರಾ, ಆಮೇಲೆ ನಂತರ ಸಮಯ ಶಾರ್ಟೇಜ್ ಇರೋದ್ರಿಂದ ಎಲ್ಲೋ ಗಡಿಬಿಡಿನಲ್ಲಿ ಈ ರೀತಿ ಬರ್ದಿರ್ತೀರಾ ಅಂತ ಹೇಳಿ ಅನ್ಕೊಳ್ತೇನೆ. ಸೊ ನೀವು ಬರ್ದಿರ್ತಕ್ಕಂತಹ ಉತ್ತರಗಳು ಮೌಲ್ಯಮಾಪಕರಿಗೆ ಅರ್ಥ ಆದ್ರೆ ಖಂಡಿತ ಮಾರ್ಕ್ಸ್ ಅನ್ನ ಕೊಟ್ಟೆ ಕೊಡ್ತಾರೆ. ಹಾಗೆ ನೆಕ್ಸ್ಟ್ ವಿದ್ಯಾರ್ಥಿ ಏನ್ ಕಮೆಂಟ್ ಮಾಡಿದ್ರಿ ಅಂತ ಹೇಳಿದ್ರೆ, ಮ್ಯಾಮ್ ಎಕ್ಸಾಮ್ ಮುಗೀತು, ಬಟ್ ಆದ್ರೆ ನನಗೆ ಇಂಗ್ಲಿಷ್ ಮತ್ತೆ ಮ್ಯಾಥ್ಸ್ ವಿಷಯದಲ್ಲಿ ಸ್ವಲ್ಪ ಅಸಮಾಧಾನ ಇದೆ, ನನಗೆ ಆ ಮಾರ್ಕ್ಸ್ಗಳು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ನಾನು ಇನ್ನೊಂದ್ಸರಿ ಎಕ್ಸಾಮ್ ಬರೀಬೇಕು ಮ್ಯಾಮ್ ಅಂತ ಹೇಳಿ ಕೇಳ್ತಾ ಇದ್ದೀರಾ. ಖಂಡಿತ ಬರೀಬಹುದು, ನೀವು ಈಗ್ಲಿಂದಾನೇ ಎಕ್ಸಾಮ್ ಬರೀಬೇಕು ಅಂತ ಫಿಕ್ಸ್ ಆಗಿದ್ರೆ ಈ ವರ್ಷದಿಂದನೇ ಪ್ರಿಪೇರ್ ಆಗ್ಬೋದು. ಈಗ ಇನ್ನೇನು 15ನೇ ತಾರೀಕಿನಿಂದ ಮೌಲ್ಯಮಾಪನಗಳು ಪ್ರಾರಂಭ ಆಯ್ತು ಅಂತ ಹೇಳಿದ್ರೆ 1 ವಾರದಲ್ಲಿ ಮೌಲ್ಯಮಾಪನಗಳೆಲ್ಲ ಮುಕ್ತಾಯ ಆಗುತ್ತೆ. ಅದಾದ ನಂತರ ಒಂದು 8 to 10 days ಅಲ್ಲಿ ನಿಮ್ಮ ರಿಸಲ್ಟ್, ಅಂದ್ರೆ ಮೇ 1st ವೀಕ್ ಅಲ್ಲಿ, ಮೇ 10ನೇ ತಾರೀಕು ಒಳಗಡೆ ನಿಮ್ಮ ಫಲಿತಾಂಶ ಬರ್ಬೋದು ಅಂತ ಹೇಳಿ ನಿರೀಕ್ಷೆ ಇದೆ. ಹಾಗಾಗಿ ಫಲಿತಾಂಶ ಬಂದ ನಂತರ ಇಮಿಡಿಯೇಟ್ ಆಗಿ ಜೂನ್ ನಲ್ಲಿ ಮತ್ತೆ SSLC ಪರೀಕ್ಷೆ 2 ಇರುತ್ತೆ. ಹಾಗಾಗಿ ಯಾವ ವಿಷಯದಲ್ಲಿ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ವೋ ಮತ್ತೆ ಪರೀಕ್ಷೆಯನ್ನ ಬರೀಬಹುದು. ಎಕ್ಸಾಮ್ ಅನೌನ್ಸ್ ಆಗೋ ತನಕ ಕಾಯೋದೇ ಬೇಡ, ನೀವು ಮತ್ತೆ ಇವಾಗಿಂದಾನೇ ಓದ್ಕೊಂಡು ಎಕ್ಸಾಮ್ ಅನ್ನ ಬರೀಬಹುದು. ಹಾಗೆ ಮತ್ತೆ ಕೆಲವು ವಿದ್ಯಾರ್ಥಿಗಳು ಕೇಳಿದ್ರಿ, ಮ್ಯಾಮ್ ನನಗೆ ಹುಷಾರಿರ್ಲಿಲ್ಲ, ಹಾಗಾಗಿ ನಾನು ಪರೀಕ್ಷೆಗೆ ಹೋಗೋದಕ್ಕಾಗ್ಲಿಲ್ಲ, ಎಕ್ಸಾಮ್ 2 ಬರೀಬಹುದಾ ಅಂತ ಹೇಳಿ. ಖಂಡಿತ ಬರೀಬಹುದು ಮಕ್ಕಳೇ. ಎಕ್ಸಾಮ್ 1ಗೆ ನೀವು ನೋಂದಣಿಯನ್ನ ಮಾಡಿಸಿ ಅಲ್ಲಿ ಗೈರ್ ಆಗಿದ್ದೀರಾ ಅಲ್ವಾ, ಅಂದ್ರೆ ಆಬ್ಸೆಂಟ್ ಆಗಿದ್ದೀರಾ ಅಲ್ವಾ, ಖಂಡಿತ ನೀವು ಎಕ್ಸಾಮ್ 2ನ ಬರೀಬಹುದು. ಈಗ ಟೈಮ್ ಇದೆ, ನೀವು ಚೆನ್ನಾಗಿ ಓದ್ಕೊಳ್ಳಿ. ಹಾಗೆ ಮತ್ತೆ ರಿಸಲ್ಟ್ ಯಾವಾಗ ಬರುತ್ತೆ, ಈಗರ್ಲಿ ವೈಟಿಂಗ್ ಅಂತ ಹೇಳಿ ಕೆಲವರು ಮೆಸೇಜ್ ಹಾಕಿದ್ರಿ. ಇನ್ನ ಮೊನ್ನೆ ತಾನೇ ಎಕ್ಸಾಮ್ ಮುಗ್ದಿದೆ, ಇಷ್ಟು ಬೇಗ ರಿಸಲ್ಟ್ ಹೇಗ್ ಬರುತ್ತೆ, ಮೌಲ್ಯಮಾಪನ ಆಗ್ಬೇಕಲ್ವಾ. ಸೊ ಹಾಗಾಗಿ ಮೌಲ್ಯಮಾಪನ ಆದ ನಂತರ ನಾನು ಹೇಳದ್ನಲ್ವಾ, ಮೇ 10ನೇ ತಾರೀಕು ಒಳಗಡೆ ಫಲಿತಾಂಶ ಬರ್ತಕ್ಕಂತಹ ನಿರೀಕ್ಷೆ ಇದೆ. ಸೊ ಸದ್ಯಕ್ಕೆ ಇದಿಷ್ಟು ಕಮೆಂಟ್ಗಳಿಗೆ ನಾನು ರಿಪ್ಲೈ ಕೊಡಕ್ಕಾಗಲ್ಲ, ಎಲ್ರಿಗೂ ಕೂಡ ಮಾಹಿತಿ ಗೊತ್ತಾಗ್ಲಿ ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ವಿಡಿಯೋವನ್ನ ಮಾಡಿದ್ದೀನಿ. ಹಾಗೇನೆ ಈ ಸಂದರ್ಭದಲ್ಲಿ ರಜದಲ್ಲಿ ನೀವು ಸ್ವಲ್ಪ ದಿನ ಎಂಜಾಯ್ ಮಾಡಿ, ಅದಾದ ನಂತರ ಯಾವ ಕಾಲೇಜಿಗೆ ಸೇರ್ಬೇಕು, ಯಾವ ಕೋರ್ಸ್ ಅನ್ನ ತಗೋಬೇಕು ಅನ್ನೋದ್ರ ಬಗ್ಗೆ ಥಿಂಕ್ ಮಾಡಿ. ಹಾಗೆ ನೆಕ್ಸ್ಟ್ PUCಗೆ ನೀವು ಜಾಯ್ನ್ ಆಗ್ತಕ್ಕಂತಹ ಕಾಲೇಜ್ಗೆ ಹೋಗ್ಬಿಟ್ಟು ಕಾಲೇಜ್ ಎನ್ವಿರಾನ್ಮೆಂಟ್ ನ ನೋಡ್ಕೊಂಡು ಬನ್ನಿ. ಹಾಗೇನೆ ಬುಕ್ಸ್ ಗಳನ್ನ ಕಲೆಕ್ಟ್ ಮಾಡಿ. ಹಾಗೆ ಫಸ್ಟ್ PUC ಮತ್ತೆ ಸೆಕೆಂಡ್ PUC ಕ್ಲಾಸಸ್ ಕೂಡ ನಮ್ಮ ಯೂಟ್ಯೂಬ್ ಚಾನೆಲ್ ನಲ್ಲಿ ಲಭ್ಯ ಇದೆ, ನೀವು ಅಲ್ಲಿ ಕನ್ನಡ ತರಗತಿಗಳನ್ನ ವೀಕ್ಷಿಸಬಹುದಾಗಿದೆ ಅಂತ ಹೇಳಿ ಹೇಳ್ತೀನಿ. ಹಾಗೇನೆ ಈ ಸಂದರ್ಭದಲ್ಲಿ ಆದಷ್ಟು ನೀವು ಭಯ ಪಡೋದಕ್ಕೆ ಹೋಗ್ಬೇಡಿ, ಹೋಪ್ ಫಾರ್ ದ ಬೆಸ್ಟ್. ಎಕ್ಸಾಮ್ ಅಂತೂ ಬರ್ದಿದ್ದೀರಾ, ಒಳ್ಳೆ ರಿಸಲ್ಟ್ಗೋಸ್ಕರ ಕಾಯಿರಿ ಎಲ್ರು ಕೂಡ. ಐ ವಿಶ್ ಯು ಗುಡ್ ಲಕ್. ಹಾಗೆ ಯಾರಿಗೆಲ್ಲ ಈ ಎಕ್ಸಾಮ್ ಮೇಲೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಅಥವಾ ಇಲ್ಲ ನಾನು ಚೆನ್ನಾಗಿ ಬರ್ದಿಲ್ಲ, ಫೇಲ್ ಆಗ್ಬೋದು ಅಂತ ಯಾರಿಗೆ ಅನ್ನಿಸ್ತಿದ್ಯೋ, ಚಿಂತೆ ಏನ್ ಮಾಡ್ಬೇಡಿ ಮಕ್ಕಳೇ, ಎಕ್ಸಾಮ್ 2 ಇದೆ. ಹಾಗಾಗಿ ಈ ಟೈಮ್ ಅನ್ನ ವೇಸ್ಟ್ ಮಾಡದೆ ಇವಾಗಿಂದಾನೇ ಪ್ರಿಪೇರ್ ಆಗಿ ಎಕ್ಸಾಮ್ 2 ನಲ್ಲಿ ಖಂಡಿತ ಪಾಸ್ ಆಗೇ ಆಗ್ತೀರಾ ಅಂತೇಳಿ ಹೇಳ್ತಾ ವಿಡಿಯೋವನ್ನ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.